ವಿಶೇಷವಾಗಿ ಸಂಗಾತಿ ಅಥವಾ ನಿಮ್ಮ ಪ್ರೀತಿ ತುಂಬ ಬಾಂಡಿಂಗ್ ಇತ್ತು, ಅನಿವಾರ್ಯ ಕಾರಣಗಳಿಂದ ಬಿಟ್ಟು ಹೋಗಿದ್ದಾರೆ ಎಂದಾಗ ಇದು ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡುತ್ತೆ. ಯಾವ ರೀತಿ? ಇದು ಬುಧವಾರಗಳಂದು ಮಾಡಬೇಕಾಗುತ್ತೆ. ಒಂದು ಬಿಳಿಯ ಪೇಪರನ್ನು ತಗೊಳ್ಳಿ. ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ ಗ್ರೀನ್ ಪೆನ್ ಆಗಬೇಕು. ಗ್ರೀನ್ ಪೆನ್ನಲ್ಲಿ ಆ ವ್ಯಕ್ತಿಯ ಹೆಸರನ್ನು ಬರಿಬೇಕು. ಆ ವ್ಯಕ್ತಿಯ ಹೆಸರನ್ನು ಬರೆದು ನನ್ನ ಬಳಿಗೆ ಬರುವುದು ಅಂತ ಬರಿಬೇಕು. ಒಂದು ಲೈನ್ ನನ್ನ ಬಳಿಗೆ ಬರುವುದು, ಕೆಳಗಡೆ ನನ್ನ ಬಳಿಗೆ ಆ ವ್ಯಕ್ತಿಯ ಹೆಸರನ್ನು ಬರೆದು ನನ್ನ ಬಳಿಗೆ ಬರುವುದು, ಆ ವ್ಯಕ್ತಿಯ ಹೆಸರನ್ನು ಬರೆದು ನನ್ನ ಬಳಿಗೆ ಬರುವುದು ಅಂತ 1 2 3 4 5 ಸರಿ ಅದೇ ಥರ ಬರೀರಿ. ತದನಂತರ ಮಧ್ಯಭಾಗದಲ್ಲಿ ಕೆಳಗಲಿಂದ ಈ ರೀತಿ ಬರೆದಿದ್ದೀರಿ. ಈ ರೀತಿ ಆ ಮಧ್ಯಭಾಗದಲ್ಲಿ ಜಾಗ ಇರತಕ್ಕಂಥದ್ದು ಮಧ್ಯದಲ್ಲಿ ನಿಮ್ಮ ಹೆಸರನ್ನು ಹೀಗೆ ಸೇರಿಸಿ. ಈಗ ಸೇರಿಸ್ತಾ ಬಂದರೆ ಈ ರೀತಿಯಾಗಿ ಮೆಶ್ ಥರ ಆಗುತ್ತೆ. ನಿಮ್ಮ ಹೆಸರು ಮಾತ್ರ ಬರೀರಿ. ಕೆಳಗಲಿಂದ ಏನೋ ಒಂದು ಮಂಜುನಾಥ್ ಇದ್ದರೆ ಮಾ 0 ಜ ನಾಥ್ ಇಲ್ಲಿವರೆಗೂ ಬರೀರಿ. ಸುಮ್ಮನೆ ಹೆಸರು ಮಾತ್ರ ಬರೆಯೋದು ಈ ಸಾಲುಗಳ ಮಧ್ಯದಲ್ಲಿ. ಕೆಳಗಲಿಂದ ಬರೀರಿ. ಕೆಳಗಲಿಂದ ಮೇಲ್ಗನ ಬರೀರಿ. ತಿರ್ಗಾ ಇಲ್ಲಿಂದ ಕೆಳಗಲಿಂದ ಮೇಲ್ಗನ ಬರೀರಿ. ಇದೇ ಥರ ಕೆಳಗಲಿಂದ ಮೇಲ್ಗನ ಬರೀರಿ. ಇದೇ ರೀತಿ ಕೆಳಗಲಿಂದ ಮೇಲ್ಗನ, ಕೆಳಗಲಿಂದ ಮೇಲ್ಗನ 5 ಸರಿ ಬರೀರಿ. ಹಿಂಗೆ 5 ಸಾರಿ. ಅದು ಒಂದು ರೀತಿಯಾಗಿ ಮೆಶ್ ರೀತಿಯಾಗಿ ಪರಿಣಾಮ ಆಗುತ್ತೆ. ಈ ರೀತಿಯಾಗಿ ಮೆಶ್ ರೀತಿಯಾಗಿ ಆಗ್ತದೆ. ಅದನ್ನು ಆ ಥರ ಬರೆದಿಟ್ಕೊಂಡು ಮಲ್ಲಿಗೆ ಹೂವು ತೊಗೊಂಬನ್ನಿ. ಮಲ್ಲಿಗೆ ಹೂವು ತೊಗೊಂಡು ಚೆನ್ನಾಗಿ ಕ್ರಷ್ ಮಾಡಿ ಅದರ ರಸವನ್ನು ತಕ್ಕೊಳ್ಳಿ. 4 ಮೂಲೆಗೆ ಇಡಿ. ಸ್ವಲ್ಪ ಇಡಿ, ಜಾಸ್ತಿ ಇಡಬೇಡಿ. ಸ್ವಲ್ಪ ಇಟ್ಟು ಮಧ್ಯಭಾಗಕ್ಕೂ ಕೂಡ ಇಟ್ಟು ಅದನ್ನು ಮಡಚಿ ಸ್ವಲ್ಪ ಪರ್ಫ್ಯೂಮನ್ನು ಅದಕ್ಕೆ ಸ್ಪ್ರೇ ಮಾಡಿ ನಿಮ್ಮ ಬಳಿ ಇಟ್ಕೊಳ್ಳಿ. ಇದರಿಂದ ಸ್ವಲ್ಪ ಮಟ್ಟಿಗೆ ಆಕರ್ಷಣೆ ಬರ್ತದೆ. ವ್ಯಕ್ತಿ ದೂರ ಆಗಿರ್ತಕ್ಕಂಥ ವ್ಯಕ್ತಿ ಹತ್ರ ಆಗ್ತಕ್ಕಂಥ ಸಂದರ್ಭಗಳು ಬರುತ್ತೆ. ಇದನ್ನು ಬುಧವಾರಗಳಂದು ಮಾಡಿ. ಆಗಿಂದಾಗೆ ಬುಧವಾರಗಳಂದು ಮಾಡ್ತಕ್ಕಂಥ ಕೆಲಸ ಮಾಡೋದ್ರಿಂದ ಮ್ಯಾಕ್ಸಿಮಮ್ ಒಂದಷ್ಟು ಬಾಂಡಿಂಗ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.